ಆಹಾರವನ್ನ ಅರಸಿ ಕಾಡಾನೆಗಳ ಹಿಂಡು ಮದ್ದೂರು ಪಟ್ಟಣದ ಸಮೀಪ ಆಗಮಿಸಿರುವಂಥದ್ದು. ಇವತ್ತು ಬೆಳಿಗ್ಗಿನ ಜಾವ 6:30ಕ್ಕೆ ಆ ಒಂದು ಕಾಡಾನೆಗಳು ಶಿಂಷಾ ನದಿಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಏನು ಮದ್ದೂರು ಪಟ್ಟಣದ ಸಮೀಪಕ್ಕೆ ಬಂದಂತಹ ಕಾಡಾನೆಗಳ ಹಿಂಡು ಇದೀಗ ಶಿಂಷಾ ನದಿಯ ದಡದಲ್ಲೇ ಇರುವಂತಹ ಜಮೀನುಗಳಿಗೆ ಈಗ ಲಗ್ಗೆಯನ್ನ ಇಟ್ಟಿರುವಂಥದ್ದು. ಸುಮಾರು 6 ಆನೆಗಳ ಗುಂಪು ಇದೀಗ ಬಂದಿರುವಂಥದ್ದು. ಅವೆಲ್ಲವೂ ಕೂಡ ಆಹಾರವನ್ನ ಅರಸಿ ರಾಮನಗರದ ಕಾವೇರಿ ವನ್ಯಧಾಮದ ಕಡೆಯಿಂದ ಆ ಒಂದು ಆನೆಗಳು ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಎಂಬ ನಿಟ್ಟಿನಲ್ಲಿ ಇದೀಗ ಅರಣ್ಯ ಇಲಾಖೆಯು ಕೂಡ ಎಚ್ಚೆತ್ತುಕೊಂಡಿದೆ. ಆ ನಿಟ್ಟಿನಲ್ಲಿ ಏನು ಶಿಂಷಾ ನದಿಯಲ್ಲಿ ಒಂದಷ್ಟು ಜಲಕ್ರೀಡೆಯಲ್ಲಿ ತೊಡಗಿದಂಥ ಆನೆಗಳು ಇದೀಗ ಮತ್ತೆ ಜಮೀನಿಗೆ ಬಂದಿರುವಂಥದ್ದು. ಇಲ್ಲಿಯೇ ಅವು ಸಂಜೆವರೆಗೂ ಕೂಡ ಇರುವಂತೆ ನೋಡ್ಕೊಳ್ಳುವಂಥ ಕೆಲಸವನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು. ಮದ್ದೂರು ವಲಯದ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು 10ಕ್ಕೂ ಹೆಚ್ಚು ಜನರು ಇದೀಗ ಆ ಒಂದು ಕಾಡಾನೆಗಳು ಎಲ್ಲೂ ಕೂಡ ಹೋಗದಂತೆ ನೋಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಹೊತ್ತಿನಲ್ಲಿ ಏನಾದರೂ ಕಾರ್ಯಾಚರಣೆಯನ್ನು ಮಾಡಿದ್ರೆ ಏನು ಜಮೀನಿನಲ್ಲಿ ಕೆಲಸ ಮಾಡುವಂತಹ ರೈತರಾಗಿರ್ಬೋದು ಮತ್ತೆ ಇಲ್ಲಿ ಓಡಾಡುವಂತಹ ಜನರಿಗೂ ಕೂಡ ತೊಂದರೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಸಂಜೆ 6 ಗಂಟೆಯ ಬಳಿಕ ಅಂದ್ರೆ ಕತ್ತಲಾದ ಬಳಿಕ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತದೆ. ಪಟಾಕಿ ಮತ್ತೆ ಬೇರೆ ಬೇರೆ ಶಬ್ದಗಳ ಮೂಲಕ ಅವನ್ನ ಮತ್ತೆ ಕಾಡಿಗಟ್ಟುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಇನ್ನು ಈಗಾಗಲೇ ಏನು ಬೆಳೆಗಳನ್ನ ನಾಶ ಮಾಡುವಂತ ಕೆಲಸವನ್ನು ಕೂಡ ಅಂದ್ರೆ ಆನೆಗಳ ಹಿಂಡು ಮಾಡ್ತಾ ಇರುವಂಥದ್ದು. ಅಂದ್ರೆ ಈಗಾಗಲೇ ಇಪ್ಪು ನೇರಳೆ ಒಂದು ತೋಟಕ್ಕೆ ನುಗ್ಗಿದೆ, ಅವೆಲ್ಲವನ್ನು ಕೂಡ ಬೆಳೆಯನ್ನು ನಾಶ ಮಾಡ್ತಾ ಇದೆ. ಅದನ್ನ ಆಹಾರವನ್ನ ತಿನ್ನುವಂತ ಕೆಲಸವನ್ನು ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನೊಂದಷ್ಟು ಯಾವುದೇ ರೀತಿಯ ಹಾನಿಯಾಗದಂತೆ ಅಧಿಕಾರಿಗಳು ಕೂಡ ಸಿಬ್ಬಂದಿಗಳು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಆತಂಕದಲ್ಲಿ ಇಲ್ಲಿನ ಭಾಗದ ಜನರು ಇರುವಂಥದ್ದು. ಯಾಕೆಂದ್ರೆ ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ 10ಕ್ಕೂ ಹೆಚ್ಚು ಆನೆಗಳ ಹಿಂಡು ಈ ಒಂದು ಪ್ರದೇಶಕ್ಕೆ ಬಂದಿತ್ತು. ಅಂದ್ರೆ ಮಂಡ್ಯ ನಗರ ಸಮೀಪವರೆಗೂ ಕೂಡ ಆ ಒಂದು ಆನೆಗಳ ಹಿಂಡು ಬಂದಿತ್ತು. ಅದಾದ ಬಳಿಕ ಅದನ್ನ ಕಾಡಿಗಟ್ಟುವಂತ ಕೆಲಸವನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡಿದ್ರು. ಇದೀಗ ಮತ್ತೆ 6 ಆನೆಗಳ ಹಿಂಡು ಕಾಣಿಸ್ಕೊಂಡಿರುವಂಥದ್ದು. ಒಂದು ರೀತಿ ಆತಂಕವೂ ಇರುವಂಥದ್ದು. ಇಂದು ಸಂಜೆ 6 ಗಂಟೆಯ ಬಳಿಕ ಅದನ್ನ ಕಾಡಿಗಟ್ಟುವಂತಹ ಕಾರ್ಯಾಚರಣೆಯೂ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಸದ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮದ್ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.